ಪಾಕಿಸ್ತಾನ ಹೆಂಗೆಲ್ಲ ಚಿಂದಿ ಚಿತ್ರಾನ್ನವಾಗಿತ್ತು ಅಂತ ನೋಡ್ಕೊಂಬರೋಣ. ಏಪ್ರಿಲ್ 22ನೇ ತಾರೀಕು ಪಹಲ್ಗಾಂವ್ನಲ್ಲಿ ಪಾಕ್ ಉಗ್ರರು ಅಬ್ಬರಿಸಿದ್ರು. ಧರ್ಮ ಕೇಳಿ ಹಿಂದೂಗಳನ್ನ ಪಾಕ್ ಉಗ್ರರು ಹತ್ಯೆಗೈದಿದ್ರು. ಉಗ್ರರ ಭೀಕರ ದಾಳಿಯ ಬೆನ್ನಲ್ಲೇ ಇಡೀ ಭಾರತ ಕೆರಳಿತ್ತು. ಜಾಕೆ ಮೋದಿ ಕೋ ಬೋಲೋ ಅಂತ ಹೇಳಿ ಜನರನ್ನ ಹತ್ಯೆಗೈದಿದ್ರು. ಆಮೇಲೆ ಏನಾಯ್ತು? ಅದು ನಿಜವಾದ ಹಬ್ಬ. ಪಾಕ್ಗೆ ಕಲ್ಪನೆಗೂ ಮೀರಿದ ಹೊಡೆತವನ್ನ ಭಾರತ ಕೊಡ್ತು. ಪಾಕಿಸ್ತಾನದ ಮೇಲೆ ಬಲು ಭೀಕರವಾದಂತಹ ದಾಳಿಯನ್ನ ಆಪರೇಷನ್ ಸಿಂಧೂರ್ನಲ್ಲಿ ನಮ್ಮ ಸೇನೆ ಮಾಡಿತು. ಭಯೋತ್ಪಾದಕರ ನೆಲೆಗಳನ್ನ ಭಾರತ ಸರ್ವನಾಶ ಮಾಡಿತು. ಭವಲ್ಪುರದಿಂದ ಹಿಡಿದು ಮುರಿದ್ಕೆವರೆಗೆ ದಾಳಿ ನಡೆದಿತ್ತು. 9 ಕಡೆ ನಾಮಾವಶೇಷ ಆಗಿ ಹೋಗ್ಬಿಡ್ಬೇಕು ಉಗ್ರ ನೆಲೆಗಳು, ಅಂಥ ದಾಳಿ ನಡೆದಿತ್ತು. 100ಕ್ಕೂ ಹೆಚ್ಚು ಉಗ್ರರನ್ನ ಭಾರತ ಹತ್ಯೆ ಮಾಡಿತ್ತು. 5 ಯುದ್ಧ ವಿಮಾನಗಳು, 1 ಸೇನಾ ವಿಮಾನ ಕೂಡ ಸಂಪೂರ್ಣ ನಾಶವಾಯಿತು. ಅಮೆರಿಕ ನಿರ್ಮಿತ F-16 ಪಾಕಿಸ್ತಾನದ ಯುದ್ಧ ವಿಮಾನವನ್ನು ಕೂಡ ನಾಶ ಮಾಡಲಾಯಿತು. ಆಪರೇಷನ್ ಸಿಂಧೂರದಿಂದ ಈಗ ಪಾಕ್ಗೆ ನಿದ್ದೆನೇ ಬರ್ತಿಲ್ಲ. ಭಾರತ ಎಷ್ಟೊತ್ತಿಗೆ ಏನ್ ಮಾಡುತ್ತೋ ಗೊತ್ತಿಲ್ಲ. ಆ ಹೆದರಿಕೆನಲ್ಲಿ ಪಾಕಿಸ್ತಾನ ಇದೆ. ಪಾಕಿಸ್ತಾನ ಹೆಂಗೆಲ್ಲ ಚಿಂದಿ ಚಿತ್ರಾನ್ನವಾಗಿತ್ತು ಅಂತ ನೋಡ್ಕೊಂಬರೋಣ. ಏಪ್ರಿಲ್ 22ನೇ ತಾರೀಕು ಪಹಲ್ಗಾಂವ್ನಲ್ಲಿ ಪಾಕ್ ಉಗ್ರರು ಅಬ್ಬರಿಸಿದ್ರು. ಧರ್ಮ ಕೇಳಿ ಹಿಂದೂಗಳನ್ನ ಪಾಕ್ ಉಗ್ರರು ಹತ್ಯೆಗೈದಿದ್ರು. ಉಗ್ರರ ಭೀಕರ ದಾಳಿಯ ಬೆನ್ನಲ್ಲೇ ಇಡೀ ಭಾರತ ಕೆರಳಿತ್ತು. ಜಾಕೆ ಮೋದಿ ಕೋ ಬೋಲೋ ಅಂತ ಹೇಳಿ ಜನರನ್ನ ಹತ್ಯೆಗೈದಿದ್ರು. ಆಮೇಲೆ ಏನಾಯ್ತು? ಅದು ನಿಜವಾದ ಹಬ್ಬ. ಪಾಕ್ಗೆ ಕಲ್ಪನೆಗೂ ಮೀರಿದ ಹೊಡೆತವನ್ನ ಭಾರತ ಕೊಡ್ತು. ಪಾಕಿಸ್ತಾನದ ಮೇಲೆ ಬಲು ಭೀಕರವಾದಂತಹ ದಾಳಿಯನ್ನ ಆಪರೇಷನ್ ಸಿಂಧೂರ್ನಲ್ಲಿ ನಮ್ಮ ಸೇನೆ ಮಾಡಿತು. ಭಯೋತ್ಪಾದಕರ ನೆಲೆಗಳನ್ನ ಭಾರತ ಸರ್ವನಾಶ ಮಾಡಿತು. ಭವಲ್ಪುರದಿಂದ ಹಿಡಿದು ಮುರಿದ್ಕೆವರೆಗೆ ದಾಳಿ ನಡೆದಿತ್ತು. 9 ಕಡೆ ನಾಮಾವಶೇಷ ಆಗಿ ಹೋಗ್ಬಿಡ್ಬೇಕು ಉಗ್ರ ನೆಲೆಗಳು, ಅಂಥ ದಾಳಿ ನಡೆದಿತ್ತು. 100ಕ್ಕೂ ಹೆಚ್ಚು ಉಗ್ರರನ್ನ ಭಾರತ ಹತ್ಯೆ ಮಾಡಿತ್ತು. 5 ಯುದ್ಧ ವಿಮಾನಗಳು, 1 ಸೇನಾ ವಿಮಾನ ಕೂಡ ಸಂಪೂರ್ಣ ನಾಶವಾಯಿತು. ಅಮೆರಿಕ ನಿರ್ಮಿತ F-16 ಪಾಕಿಸ್ತಾನದ ಯುದ್ಧ ವಿಮಾನವನ್ನು ಕೂಡ ನಾಶ ಮಾಡಲಾಯಿತು. ಆಪರೇಷನ್ ಸಿಂಧೂರದಿಂದ ಈಗ ಪಾಕ್ಗೆ ನಿದ್ದೆನೇ ಬರ್ತಿಲ್ಲ. ಭಾರತ ಎಷ್ಟೊತ್ತಿಗೆ ಏನ್ ಮಾಡುತ್ತೋ ಗೊತ್ತಿಲ್ಲ. ಆ ಹೆದರಿಕೆನಲ್ಲಿ ಪಾಕಿಸ್ತಾನ ಇದೆ. ಪಾಕಿಸ್ತಾನ ಹೆಂಗೆಲ್ಲ ಚಿಂದಿ ಚಿತ್ರಾನ್ನವಾಗಿತ್ತು ಅಂತ ನೋಡ್ಕೊಂಬರೋಣ. ಏಪ್ರಿಲ್ 22ನೇ ತಾರೀಕು ಪಹಲ್ಗಾಂವ್ನಲ್ಲಿ ಪಾಕ್ ಉಗ್ರರು ಅಬ್ಬರಿಸಿದ್ರು. ಧರ್ಮ ಕೇಳಿ ಹಿಂದೂಗಳನ್ನ ಪಾಕ್ ಉಗ್ರರು ಹತ್ಯೆಗೈದಿದ್ರು. ಉಗ್ರರ ಭೀಕರ ದಾಳಿಯ ಬೆನ್ನಲ್ಲೇ ಇಡೀ ಭಾರತ ಕೆರಳಿತ್ತು. ಜಾಕೆ ಮೋದಿ ಕೋ ಬೋಲೋ ಅಂತ ಹೇಳಿ ಜನರನ್ನ ಹತ್ಯೆಗೈದಿದ್ರು. ಆಮೇಲೆ ಏನಾಯ್ತು? ಅದು ನಿಜವಾದ ಹಬ್ಬ. ಪಾಕ್ಗೆ ಕಲ್ಪನೆಗೂ ಮೀರಿದ ಹೊಡೆತವನ್ನ ಭಾರತ ಕೊಡ್ತು. ಪಾಕಿಸ್ತಾನದ ಮೇಲೆ ಬಲು ಭೀಕರವಾದಂತಹ ದಾಳಿಯನ್ನ ಆಪರೇಷನ್ ಸಿಂಧೂರ್ನಲ್ಲಿ ನಮ್ಮ ಸೇನೆ ಮಾಡಿತು. ಭಯೋತ್ಪಾದಕರ ನೆಲೆಗಳನ್ನ ಭಾರತ ಸರ್ವನಾಶ ಮಾಡಿತು. ಭವಲ್ಪುರದಿಂದ ಹಿಡಿದು ಮುರಿದ್ಕೆವರೆಗೆ ದಾಳಿ ನಡೆದಿತ್ತು. 9 ಕಡೆ ನಾಮಾವಶೇಷ ಆಗಿ ಹೋಗ್ಬಿಡ್ಬೇಕು ಉಗ್ರ ನೆಲೆಗಳು, ಅಂಥ ದಾಳಿ ನಡೆದಿತ್ತು. 100ಕ್ಕೂ ಹೆಚ್ಚು ಉಗ್ರರನ್ನ ಭಾರತ ಹತ್ಯೆ ಮಾಡಿತ್ತು. 5 ಯುದ್ಧ ವಿಮಾನಗಳು, 1 ಸೇನಾ ವಿಮಾನ ಕೂಡ ಸಂಪೂರ್ಣ ನಾಶವಾಯಿತು. ಅಮೆರಿಕ ನಿರ್ಮಿತ F-16 ಪಾಕಿಸ್ತಾನದ ಯುದ್ಧ ವಿಮಾನವನ್ನು ಕೂಡ ನಾಶ ಮಾಡಲಾಯಿತು. ಆಪರೇಷನ್ ಸಿಂಧೂರದಿಂದ ಈಗ ಪಾಕ್ಗೆ ನಿದ್ದೆನೇ ಬರ್ತಿಲ್ಲ. ಭಾರತ ಎಷ್ಟೊತ್ತಿಗೆ ಏನ್ ಮಾಡುತ್ತೋ ಗೊತ್ತಿಲ್ಲ. ಆ ಹೆದರಿಕೆನಲ್ಲಿ ಪಾಕಿಸ್ತಾನ ಇದೆ. ಪಾಕಿಸ್ತಾನ ಹೆಂಗೆಲ್ಲ ಚಿಂದಿ ಚಿತ್ರಾನ್ನವಾಗಿತ್ತು ಅಂತ ನೋಡ್ಕೊಂಬರೋಣ. ಏಪ್ರಿಲ್ 22ನೇ ತಾರೀಕು ಪಹಲ್ಗಾಂವ್ನಲ್ಲಿ ಪಾಕ್ ಉಗ್ರರು ಅಬ್ಬರಿಸಿದ್ರು. ಧರ್ಮ ಕೇಳಿ ಹಿಂದೂಗಳನ್ನ ಪಾಕ್ ಉಗ್ರರು ಹತ್ಯೆಗೈದಿದ್ರು. ಉಗ್ರರ ಭೀಕರ ದಾಳಿಯ ಬೆನ್ನಲ್ಲೇ ಇಡೀ ಭಾರತ ಕೆರಳಿತ್ತು. ಜಾಕೆ ಮೋದಿ ಕೋ ಬೋಲೋ ಅಂತ ಹೇಳಿ ಜನರನ್ನ ಹತ್ಯೆಗೈದಿದ್ರು. ಆಮೇಲೆ ಏನಾಯ್ತು? ಅದು ನಿಜವಾದ ಹಬ್ಬ. ಪಾಕ್ಗೆ ಕಲ್ಪನೆಗೂ ಮೀರಿದ ಹೊಡೆತವನ್ನ ಭಾರತ ಕೊಡ್ತು. ಪಾಕಿಸ್ತಾನದ ಮೇಲೆ ಬಲು ಭೀಕರವಾದಂತಹ ದಾಳಿಯನ್ನ ಆಪರೇಷನ್ ಸಿಂಧೂರ್ನಲ್ಲಿ ನಮ್ಮ ಸೇನೆ ಮಾಡಿತು. ಭಯೋತ್ಪಾದಕರ ನೆಲೆಗಳನ್ನ ಭಾರತ ಸರ್ವನಾಶ ಮಾಡಿತು. ಭವಲ್ಪುರದಿಂದ ಹಿಡಿದು ಮುರಿದ್ಕೆವರೆಗೆ ದಾಳಿ ನಡೆದಿತ್ತು. 9 ಕಡೆ ನಾಮಾವಶೇಷ ಆಗಿ ಹೋಗ್ಬಿಡ್ಬೇಕು ಉಗ್ರ ನೆಲೆಗಳು, ಅಂಥ ದಾಳಿ ನಡೆದಿತ್ತು. 100ಕ್ಕೂ ಹೆಚ್ಚು ಉಗ್ರರನ್ನ ಭಾರತ ಹತ್ಯೆ ಮಾಡಿತ್ತು. 5 ಯುದ್ಧ ವಿಮಾನಗಳು, 1 ಸೇನಾ ವಿಮಾನ ಕೂಡ ಸಂಪೂರ್ಣ ನಾಶವಾಯಿತು. ಅಮೆರಿಕ ನಿರ್ಮಿತ F-16 ಪಾಕಿಸ್ತಾನದ ಯುದ್ಧ ವಿಮಾನವನ್ನು ಕೂಡ ನಾಶ ಮಾಡಲಾಯಿತು. ಆಪರೇಷನ್ ಸಿಂಧೂರದಿಂದ ಈಗ ಪಾಕ್ಗೆ ನಿದ್ದೆನೇ ಬರ್ತಿಲ್ಲ. ಭಾರತ ಎಷ್ಟೊತ್ತಿಗೆ ಏನ್ ಮಾಡುತ್ತೋ ಗೊತ್ತಿಲ್ಲ. ಆ ಹೆದರಿಕೆನಲ್ಲಿ ಪಾಕಿಸ್ತಾನ ಇದೆ.
ಪಾಕಿಸ್ತಾನ ಹೆಂಗೆಲ್ಲ ಚಿಂದಿ ಚಿತ್ರಾನ್ನವಾಗಿತ್ತು ಅಂತ ನೋಡ್ಕೊಂಬರೋಣ. ಏಪ್ರಿಲ್ 22ನೇ ತಾರೀಕು ಪಹಲ್ಗಾಂವ್ನಲ್ಲಿ ಪಾಕ್ ಉಗ್ರರು ಅಬ್ಬರಿಸಿದ್ರು. ಧರ್ಮ ಕೇಳಿ ಹಿಂದೂಗಳನ್ನ ಪಾಕ್ ಉಗ್ರರು ಹತ್ಯೆಗೈದಿದ್ರು. ಉಗ್ರರ ಭೀಕರ ದಾಳಿಯ ಬೆನ್ನಲ್ಲೇ ಇಡೀ ಭಾರತ ಕೆರಳಿತ್ತು. ಜಾಕೆ ಮೋದಿ ಕೋ ಬೋಲೋ ಅಂತ ಹೇಳಿ ಜನರನ್ನ ಹತ್ಯೆಗೈದಿದ್ರು. ಆಮೇಲೆ ಏನಾಯ್ತು? ಅದು ನಿಜವಾದ ಹಬ್ಬ. ಪಾಕ್ಗೆ ಕಲ್ಪನೆಗೂ ಮೀರಿದ ಹೊಡೆತವನ್ನ ಭಾರತ ಕೊಡ್ತು. ಪಾಕಿಸ್ತಾನದ ಮೇಲೆ ಬಲು ಭೀಕರವಾದಂತಹ ದಾಳಿಯನ್ನ ಆಪರೇಷನ್ ಸಿಂಧೂರ್ನಲ್ಲಿ ನಮ್ಮ ಸೇನೆ ಮಾಡ್ತು. ಭಯೋತ್ಪಾದಕರ ನೆಲೆಗಳನ್ನ ಭಾರತ ಸರ್ವನಾಶ ಮಾಡ್ತು. ಭವಲ್ಪುರದಿಂದ ಹಿಡಿದು ಮುರಿದ್ಕೆವರೆಗೆ ದಾಳಿ ನಡೆದಿತ್ತು. 9 ಕಡೆ ನಾಮಾವಶೇಷ ಆಗಿ ಹೋಗ್ಬಿಡ್ಬೇಕು ಉಗ್ರ ನೆಲೆಗಳು, ಅಂಥ ದಾಳಿ ನಡೆದಿತ್ತು. 100ಕ್ಕೂ ಹೆಚ್ಚು ಉಗ್ರರನ್ನ ಭಾರತ ಹತ್ಯೆ ಮಾಡಿತ್ತು. 5 ಯುದ್ಧ ವಿಮಾನಗಳು, 1 ಸೇನಾ ವಿಮಾನ ಕೂಡ ಸಂಪೂರ್ಣ ನಾಶವಾಯಿತು. ಅಮೆರಿಕ ನಿರ್ಮಿತ F-16 ಪಾಕಿಸ್ತಾನದ ಯುದ್ಧ ವಿಮಾನವನ್ನು ಕೂಡ ನಾಶ ಮಾಡಲಾಯಿತು. ಆಪರೇಷನ್ ಸಿಂಧೂರದಿಂದ ಈಗ ಪಾಕ್ಗೆ ನಿದ್ದೆನೇ ಬರ್ತಿಲ್ಲ. ಭಾರತ ಎಷ್ಟೊತ್ತಿಗೆ ಏನ್ ಮಾಡುತ್ತೋ ಗೊತ್ತಿಲ್ಲ. ಆ ಹೆದರಿಕೆನಲ್ಲಿ ಪಾಕಿಸ್ತಾನ ಇದೆ. ಪಾಕಿಸ್ತಾನ ಹೆಂಗೆಲ್ಲ ಚಿಂದಿ ಚಿತ್ರಾನ್ನವಾಗಿತ್ತು ಅಂತ ನೋಡ್ಕೊಂಬರೋಣ. ಏಪ್ರಿಲ್ 22ನೇ ತಾರೀಕು ಪಹಲ್ಗಾಂವ್ನಲ್ಲಿ ಪಾಕ್ ಉಗ್ರರು ಅಬ್ಬರಿಸಿದ್ರು. ಧರ್ಮ ಕೇಳಿ ಹಿಂದೂಗಳನ್ನ ಪಾಕ್ ಉಗ್ರರು ಹತ್ಯೆಗೈದಿದ್ರು. ಉಗ್ರರ ಭೀಕರ ದಾಳಿಯ ಬೆನ್ನಲ್ಲೇ ಇಡೀ ಭಾರತ ಕೆರಳಿತ್ತು. ಜಾಕೆ ಮೋದಿ ಕೋ ಬೋಲೋ ಅಂತ ಹೇಳಿ ಜನರನ್ನ ಹತ್ಯೆಗೈದಿದ್ರು. ಆಮೇಲೆ ಏನಾಯ್ತು? ಅದು ನಿಜವಾದ ಹಬ್ಬ. ಪಾಕ್ಗೆ ಕಲ್ಪನೆಗೂ ಮೀರಿದ ಹೊಡೆತವನ್ನ ಭಾರತ ಕೊಡ್ತು. ಪಾಕಿಸ್ತಾನದ ಮೇಲೆ ಬಲು ಭೀಕರವಾದಂತಹ ದಾಳಿಯನ್ನ ಆಪರೇಷನ್ ಸಿಂಧೂರ್ನಲ್ಲಿ ನಮ್ಮ ಸೇನೆ ಮಾಡ್ತು. ಭಯೋತ್ಪಾದಕರ ನೆಲೆಗಳನ್ನ ಭಾರತ ಸರ್ವನಾಶ ಮಾಡ್ತು. ಭವಲ್ಪುರದಿಂದ ಹಿಡಿದು ಮುರಿದ್ಕೆವರೆಗೆ ದಾಳಿ ನಡೆದಿತ್ತು. 9 ಕಡೆ ನಾಮಾವಶೇಷ ಆಗಿ ಹೋಗ್ಬಿಡ್ಬೇಕು ಉಗ್ರ ನೆಲೆಗಳು, ಅಂಥ ದಾಳಿ ನಡೆದಿತ್ತು. 100ಕ್ಕೂ ಹೆಚ್ಚು ಉಗ್ರರನ್ನ ಭಾರತ ಹತ್ಯೆ ಮಾಡಿತ್ತು. 5 ಯುದ್ಧ ವಿಮಾನಗಳು, 1 ಸೇನಾ ವಿಮಾನ ಕೂಡ ಸಂಪೂರ್ಣ ನಾಶವಾಯಿತು. ಅಮೆರಿಕ ನಿರ್ಮಿತ F-16 ಪಾಕಿಸ್ತಾನದ ಯುದ್ಧ ವಿಮಾನವನ್ನು ಕೂಡ ನಾಶ ಮಾಡಲಾಯಿತು. ಆಪರೇಷನ್ ಸಿಂಧೂರದಿಂದ ಈಗ ಪಾಕ್ಗೆ ನಿದ್ದೆನೇ ಬರ್ತಿಲ್ಲ. ಭಾರತ ಎಷ್ಟೊತ್ತಿಗೆ ಏನ್ ಮಾಡುತ್ತೋ ಗೊತ್ತಿಲ್ಲ. ಆ ಹೆದರಿಕೆನಲ್ಲಿ ಪಾಕಿಸ್ತಾನ ಇದೆ. ಪಾಕಿಸ್ತಾನ ಹೆಂಗೆಲ್ಲ ಚಿಂದಿ ಚಿತ್ರಾನ್ನವಾಗಿತ್ತು ಅಂತ ನೋಡ್ಕೊಂಬರೋಣ. ಏಪ್ರಿಲ್ 22ನೇ ತಾರೀಕು ಪಹಲ್ಗಾಂವ್ನಲ್ಲಿ ಪಾಕ್ ಉಗ್ರರು ಅಬ್ಬರಿಸಿದ್ರು. ಧರ್ಮ ಕೇಳಿ ಹಿಂದೂಗಳನ್ನ ಪಾಕ್ ಉಗ್ರರು ಹತ್ಯೆಗೈದಿದ್ರು. ಉಗ್ರರ ಭೀಕರ ದಾಳಿಯ ಬೆನ್ನಲ್ಲೇ ಇಡೀ ಭಾರತ ಕೆರಳಿತ್ತು. ಜಾಕೆ ಮೋದಿ ಕೋ ಬೋಲೋ ಅಂತ ಹೇಳಿ ಜನರನ್ನ ಹತ್ಯೆಗೈದಿದ್ರು. ಆಮೇಲೆ ಏನಾಯ್ತು? ಅದು ನಿಜವಾದ ಹಬ್ಬ. ಪಾಕ್ಗೆ ಕಲ್ಪನೆಗೂ ಮೀರಿದ ಹೊಡೆತವನ್ನ ಭಾರತ ಕೊಡ್ತು. ಪಾಕಿಸ್ತಾನದ ಮೇಲೆ ಬಲು ಭೀಕರವಾದಂತಹ ದಾಳಿಯನ್ನ ಆಪರೇಷನ್ ಸಿಂಧೂರ್ನಲ್ಲಿ ನಮ್ಮ ಸೇನೆ ಮಾಡ್ತು. ಭಯೋತ್ಪಾದಕರ ನೆಲೆಗಳನ್ನ ಭಾರತ ಸರ್ವನಾಶ ಮಾಡ್ತು. ಭವಲ್ಪುರದಿಂದ ಹಿಡಿದು ಮುರಿದ್ಕೆವರೆಗೆ ದಾಳಿ ನಡೆದಿತ್ತು. 9 ಕಡೆ ನಾಮಾವಶೇಷ ಆಗಿ ಹೋಗ್ಬಿಡ್ಬೇಕು ಉಗ್ರ ನೆಲೆಗಳು, ಅಂಥ ದಾಳಿ ನಡೆದಿತ್ತು. 100ಕ್ಕೂ ಹೆಚ್ಚು ಉಗ್ರರನ್ನ ಭಾರತ ಹತ್ಯೆ ಮಾಡಿತ್ತು. 5 ಯುದ್ಧ ವಿಮಾನಗಳು, 1 ಸೇನಾ ವಿಮಾನ ಕೂಡ ಸಂಪೂರ್ಣ ನಾಶವಾಯಿತು. ಅಮೆರಿಕ ನಿರ್ಮಿತ F-16 ಪಾಕಿಸ್ತಾನದ ಯುದ್ಧ ವಿಮಾನವನ್ನು ಕೂಡ ನಾಶ ಮಾಡಲಾಯಿತು. ಆಪರೇಷನ್ ಸಿಂಧೂರದಿಂದ ಈಗ ಪಾಕ್ಗೆ ನಿದ್ದೆನೇ ಬರ್ತಿಲ್ಲ. ಭಾರತ ಎಷ್ಟೊತ್ತಿಗೆ ಏನ್ ಮಾಡುತ್ತೋ ಗೊತ್ತಿಲ್ಲ. ಆ ಹೆದರಿಕೆನಲ್ಲಿ ಪಾಕಿಸ್ತಾನ ಇದೆ.